4 ವರ್ಷದ ಮಗುವಿನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು, ರಕ್ಕಸ ದಾಳಿಯಲ್ಲಿ ಮಗುವಿನ ಕೆನ್ನೆ ಕಿತ್ತು ಬಂದಿದ್ದು, ಸ್ಥಳೀಯರು ಮಗುವನ್ನ ರಕ್ಷಣೆ ಮಾಡಿದ್ರಿಂದ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದಲ್ಲಿ ನಿನ್ನೆ ಸಂಜೆ ಘಟನೆ ನಡೆದಿದ್ದು, ಗ್ರಾಮದ ಅವಾಜ್ ಪಾಷಾ ನಾಯಿ ದಾಳಿಗೆ ತುತ್ತಾದಂತ ಮಗು. ಸದ್ಯ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತೆ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಸಿಮ್ರಾನ್ ಅವರ ಮಗನಾದ ಅವಾಜ್ ಸ್ನೇಹಿತರ ಜೊತೆಯಲ್ಲಿ ನಿನ್ನೆ ಸಂಜೆ ಅಂಗಡಿ ಹೋಗ್ತಿದ್ದ. ಈ ವೇಳೆ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಮಗುವಿನ ಕೆನ್ನೆ ಮೇಲೆ ಕಚ್ಚಿ ಗಾಯಗೊಳಿಸಿವೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದಾಗಿ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಘಟನೆ ಸಂಬಂಧಿಸಿದಂತೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಸಬೀರ್ ಬೇಗ್, ಇತ್ತೀಚೆಗೆ ಗ್ರಾಮದಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿವೆ. ಘಟನೆ ನಡೆದಂತ ರಸ್ತೆಯಲ್ಲಿ 4 ಶಾಲೆಗಳಿದ್ದು, ಇದೇ ಮಾರ್ಗದಲ್ಲಿ ಮಕ್ಕಳು ಹೋಗಬೇಕಿದೆ. ನಾಯಿಗಳ ಸಂಖ್ಯೆ ಹೆಚ್ಚಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ರು. ಸರ್, ನಿನ್ನೆ ಮಗು ಬೆಳಿಗ್ಗೆ 7 ಗಂಟೆಯಲ್ಲಿ ಏನು ತಿಂಡಿ ತಗೊಂಡ್ ಬರೋಕ್ಕೆ ಹೋಟ್ಲಿಗೆ ಅಂಗಡಿಗೆ ಹೋದಾಗ ಇಲ್ಲಿ ಸುಮಾರು 3-4 ನಾಯಿ ಸೇರಿ ಆ ಮಗು ಮೇಲೆ ದಾಳಿ ಮಾಡಿರ್ತವೆ. ಆ ಟೈಮಲ್ಲಿ ಯಾರೂ ಇರಲ್ಲ, ಎಲ್ಲ ಕೂಲಿ ನಾಲಿ ಮಾಡೋಂಥ ಜನ ಇರ್ತಾರೆ. ಎಲ್ಲ ಒಳಗಡೆ ಪಾಪ ರೇಷ್ಮೆ ಕೆಲಸ ಮಾಡ್ಕೊಂಡಿರ್ತಾರೆ, ಯಾರೂ ನೋಡ್ಕೊಂಡಿರಲಿಲ್ಲ. ಆ ಟೈಮಲ್ಲಿ ಮಗುಗೆ 3-4 ನಾಯಿ ದಾಳಿ ಮಾಡಿದಾಗ ಫುಲ್ ಇದು ಆಗಿ ಅಲ್ಲೆಲ್ಲ ಕಾಣಿಸ್ತಾ ಇದೆ ಮಗುಗೆ. ಆ ಥರ ಎಲ್ಲ ಇದು ಮಾಡಿದೆ. ಹೊಲಿಗೆ 51 ಹೊಲಿಗೆ ಅಲ್ಲಿ ಬಿದ್ದಿದೆ, ಕೈಗೆ ಒಂದು 7 ಬಿದ್ದಿದೆ, 58 ಹೊಲಿಗೆ ಬಿದ್ದಿದೆ. ಇಲ್ಲಿ ಸುಮಾರು ಮಕ್ಕಳು, ಸಾವಿರಾರು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. PU ಕಾಲೇಜ್ ಇದೆ, PU ಕಾಲೇಜ್ ಇದೆ, ಮೊರಾರ್ಜಿ ಕಾಲೇಜ್ ಇದೆ, ಉರ್ದು ಶಾಲೆ ಇದೆ. 8 ಗಂಟೆಗೆ ಮಗು ಅಂಗಡಿಗೆ ಹೋಗ್ತಾ ಇದ್ನು. 3 ಮಕ್ಕಳು, ಈ ಮಗು, ಇನ್ನೊಂದು ಮಗು, ಆ ಮಗು ನಾಯಿ ಕಚ್ಚಿರೋದು ಮಗು. ನಾಯಿ ಅಲ್ಲಿ ಕೂತ್ಕೊಂಡಿದ್ನು. ಮಗು ಹೋಗ್ತಾ ಇದ್ರೆ ಬಂದು ಇಲ್ಲಿ ಕಚ್ಚಿದೆ. 50 ಹೊಲಿಗೆ, ಕೈ ಕಾವು 7 ಹೊಲಿಗೆ ಬಿದ್ದೈತೆ. ಸ್ಕೂಲ್ ಹೋಗೋ ದಾರಿನಾಗ ಇಲ್ಲಿ ಬೀದಿನಾಗ ಎಲ್ಲ ತುಂಬ ನಾಯಿಗಳೈತೆ. ಸಾಕೊಂಡಿದ್ದಾರೆ 5, 6, 20 ಸಾಕೊಂಡವ್ರೆ. ಬೀದಿನಾಗೂ ಜಾಸ್ತಿ ಐತೆ. ನಮ್ಮ ಮನೆನಾಗ ಆಗಿರೋದು ಬೇರೆ ಮನೆನಾಗ ಆಗಬಾರ್ದು. ನಮ್ಮ ಮಗು ಕಷ್ಟಪಡ್ತೈತೆ ರಾತ್ರಿಯಿಂದ ನಮ್ಗೊತ್ತು. ಆ ಥರ ಬೇರೆ ಪೇರೆಂಟ್ಸು, ಬೇರೆ ಮನೆಯವರು ಕಷ್ಟಪಡ್ತೀರ. ದಯವಿಟ್ಟು ನಾಯಿಗಳನ್ನ ಎದುರಿಸಿ ಅವ್ರಿಗೇನಾದರೂ ಇದು ಮಾಡಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಇಲ್ಲಾಂದರೆ ನಾಯಿ ಜಾಸ್ತಿ ಆಗ್ತೈತೆ, ಮಕ್ಕಳು ಕಡಿಮೆ ಆಗ್ತೈತೆ. ಏನು ನಮ್ಮ ದೇವರು ಆಗಿ ನಮ್ಮ ಮಗುಗೆ ಏನೂ ಆಗಿಲ್ಲ.